ಈ ಒಂದು ವಾಟರ್ ಫಾಲ್ಸ್ ಅಲ್ಲಿ ಈ ವಾಟರ್ ಗನ್ ತಗೊಂಡು ಒಂದ್ ಮಸ್ತ್ ಆಗಿರೋ ರೀಲ್ ಮಾಡೋಣ ಅಂತ ವಾಟರ್ ಫಾಲ್ಸ್ ಹತ್ರ ಹೋದ್ರೆ ನನ್ನ ನೋಡಿ ಎಲ್ಲರೂ ಎದ್ರುಕೊಂಡು ಓಡ್ತಾ ಇದ್ರು. ನನ್ ವಾಟರ್ ಗನ್ನು ಇಷ್ಟೊಂದು ಭಯಂಕರವಾಗಿದ್ಯಾ ಅಂತ ಆ ಕಡೆ ಈ ಕಡೆ ನೋಡಿದ್ಮೇಲೆ ಗೊತ್ತಾಯ್ತು ನನ್ಗೆ ಪಕ್ಕದಲ್ಲೇ ಒಂದು ಹಾವು ಹರಿದಾಡ್ತಾ ಇತ್ತು ಅಂತ. ಅಲ್ಲ ಸಿಟಿಯಿಂದ ಬಂದ್ಬಿಡ್ತೀರಾ ನೀವೆಲ್ಲರೂ, ಇಲ್ಲಿ ಎದುರಿಸ್ತೀರಾ ಎಲ್ಲರಿಗೂ ನೀರಾವು ಎಬ್ಬಾವು ಅನ್ಕೊಂಡು. ಈ ಒಂದು ಹಾವು ಕತೆ ಹೇಳಕ್ಕಿಂತ ಮುಂಚೆ ಇಲಿ ಮುಖದ ಹುಲಿ ಇರೋ ಒನ್ ಆಫ್ ದಿ ಫೇಮಸ್ ಟೆಂಪಲ್ ನ ತೋರಿಸ್ತೀನಿ, ನೋಡ್ಕೊಂಡ್ ಬರೋಣ ಬನ್ನಿ. ಈ ಒಂದು ಟೆಂಪಲ್ ಮಡಿಕೇರಿಯ ಸಿಟಿ ಮಧ್ಯ ಇದೆ. ಎಂಟ್ರ್ ಆಗ್ತಾ ಇದ್ದಂಗೆ ಈ ಟೆಂಪಲ್ ಇದೆ. ಇವಾಗ ತೋರ್ಸಿದ್ನಲ್ಲ ಆ ಟೆಂಪಲ್ ಓಂಕಾರೇಶ್ವರ ಟೆಂಪಲ್ ಅಲ್ಲ, ಇವಾಗ ಹೋಗ್ತೀನಲ್ಲ ಆ ಒಂದು ಟೆಂಪಲ್ ಓಂಕಾರೇಶ್ವರ ಟೆಂಪಲ್. ಬನ್ನಿ ಇವಾಗ ಎಂಟ್ರೆನ್ಸ್ ತೋರಿಸ್ತೀನಿ ಹೇಗಿದೆ ಅಂತ. ಇದು ಒಂದು ಜೈನ್ ಟೆಂಪಲ್ ಅಂತೂ ಅಲ್ಲ, ಇದು ಓಂಕಾರೇಶ್ವರ ಅಂದ್ರೆ ಹಿಂದೂ ಟೆಂಪಲ್ ಇರುತ್ತೆ ಅಂತ ನನ್ಗೆ ಅನ್ಕೊಂಡಿದ್ದೀನಿ. ಅದು ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ, ಒಳಗಡೆ ಹೋಗಿ ನೋಡ್ಬೇಕಲ್ಲ. ನಾನು ಗೂಗಲಲ್ಲಿ ಕೂಡ ನೋಡಿಲ್ಲ ಏನೇನು. ಓಂ ಅಂತ ಇರುತ್ತೆ ಗೊತ್ತಾ, ಓಂಕಾರ ಶಿವನ್ ಟೆಂಪಲ್ ಇದು. ಬನ್ನಿ ನೋಡ. ಎಂಟ್ರಿ ಇದೆ ಅನ್ಸುತ್ತೆ ಟೆಂಪಲ್ದು, ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಎಂಟ್ರ್ ಆಗ್ತಾ ಇದ್ದಂಗೆ 2 ಇಲಿಗಳಿದೆ ಈ ಕಡೆ. ಇಲಿನೋ ಹುಲಿನೋ ಗೊತ್ತಾಗ್ತಾ ಇಲ್ಲ. ಅದು ಹುಲಿನೇ ಬೇರೆ ಡಿಸೈನಲ್ಲಿ ಮಾಡಿದ್ದಾರೆ ಅನ್ಕೊಂತೀನಿ, ನನಗೆ ಗೊತ್ತಿಲ್ಲ. ಇಲಿ ಅಲ್ಲ ಹಾಕಲ್ಲ. ಯಾವ ಪ್ರಾಣಿ ಅಂತ ನೀವು ಕಮೆಂಟಲ್ಲಿ ಒಂದ್ಸತಿ ಕಮೆಂಟ್ ಮಾಡಿ. ಮೀನುಗಳು ನೋಡಿ ಅಲ್ಲಿ ಏನು ಸಕ್ಕದಾಗಿದೆ. ಬನ್ನಿ ಇವಾಗ ಟೆಂಪಲ್ ಒಳಗೆ ಹೋಗಿ ನೋಡೋಣ ಏನಿದೆ, ಯಾವ ದೇವ್ರಿದೆ ಅಂತ. ಅಲ್ಲ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಎಂಟ್ರೆನ್ಸ್ ಟೆಂಪಲ್. ಈ ಒಂದು ಓಂಕಾರೇಶ್ವರ ಟೆಂಪಲ್ ಅಲ್ಲಿ ಚೂರು ಕೂಡ ವಿಡಿಯೋ ಮಾಡಕ್ ಬಿಡ್ಲಿಲ್ಲ, ಸೊ ನಾನು ನಿಮ್ಗೆ ಏನು ತೋರ್ಸಕ್ ಆಗ್ತಾ ಇಲ್ಲ. ಈ ಒಂದು ಟೆಂಪಲ್ ಮುಗಿಸ್ಕೊಂಡು ಎಲ್ಲಾರು ನೀರಲ್ಲಿ ಆಟ ಆಡ್ಬೇಕು ಅಂತ ನೆಕ್ಸ್ಟ್ ವಾಟರ್ ಫಾಲ್ಸ್ ಹತ್ರ ಹೋಗ್ತೀವಿ. ಸೊ ಇವಾಗ ನಾವು ಡೇ 2 ಅಲ್ಲಿ ಸೆಕೆಂಡ್ ಪ್ಲೇಸ್ ಬಂದಿದೀವಿ. ಅದೇ ಕೋಟೆ ಅಬ್ಬೆ ಫಾಲ್ಸ್. ಈ ಕೋಟೆ ಅಬ್ಬೆ ಫಾಲ್ಸ್ ಅಲ್ಲಿ ನೀರಲ್ಲಿ ಆಟ ಆಡ್ಬೋದು ಅಂತ ಅಂದಿದ್ದಾರೆ ನೋಡಿ. ಅದಕ್ಕೆ ನೀರಿಲ್ಲ ಇದರಲ್ಲಿ, ತುಂಬಿಸ್ಕೊಳ್ಳೋಣ. ಅಲ್ಲಿ ಹೋಗಿ ನೀರು ತುಂಬಿಸ್ಕೊಂಡು ನೀರೆಲ್ಲ ಆಟ ಆಡ್ಬೋದು ಅಂದಿದ್ದಾರೆ. ಸೊ ಇವಾಗ ಫಸ್ಟ್ ಹೋಗಿ ನೀರಲ್ಲಿ ಆಟ ಆಡೋಣ. ಬನ್ನಿ ಫಾಲ್ಸ್ ಹೇಗಿದೆ ಅಂತ ತೋರಿಸ್ತೀನಿ. ಹಾಗೆ ಫಾಲ್ಸು ಎಷ್ಟು ದೂರ ಆಗುತ್ತೆ ಆ ಮಡಿಕೇರಿ ಸಿಟಿಯಿಂದ ಅಂತಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಿಲ್ಲ ಅಂದರೂ ಒಂದು 26 ಕಿಲೋಮೀಟರ್ ಆಗುತ್ತೆ. ಬರ್ತಾ ದಾರಿಲಿ ಒಂದು ಕಾರ್ಗಳು ಕಾಣಿಸಿಲ್ಲ. ಇಲ್ಲಿ ಬಂದಮೇಲೆ ನೋಡಿದ್ರೆ ತುಂಬ ಗಾಡಿಗಳಿದೆ, ಜನನೂ ಇದ್ದಾರೆ. ಬನ್ನಿ, ಇದು ವಾಟರ್ ಗನ್. ವಾಟರ್ ಗನ್ನಲ್ಲಿ ಏನಾರು ಆಟ ಆಗಿಬಿಡಲಿಲ್ಲ ಅಂದರೆ ವಾಟರ್ ಗನ್ನಲ್ಲಿ ನೀರು ತುಂಬಿಸ್ಕೊಂಡು ಆಟ ಆಡೋಣ. ಬನ್ನಿ ಹೋಗೋಣ. ಇದು ಫಾರೆಸ್ಟ್ ಒಳಗೆ ನಡ್ಕೊಂಡು ಹೋಗ್ಬೇಕು. ಸ್ವಲ್ಪ ನೋಡ್ಕೊಂಡು ವಿಡಿಯೋ ಕಾನ್ಸಂಟ್ರೇಟ್ ಮಾಡಿದ್ದೀರಾ? ವಾವ್, ಸಕ್ಕತ್ತಾಗಿದೆ. ಬಂದು ಇಳಿತಾ ಇದ್ದಂಗೆ ಪಾರ್ಕಿಂಗಿಂದ ನಿಮಗೆ ವಾಟರ್ ಫಾಲ್ ಸಿಕ್ಬಿಡುತ್ತೆ. ಏನು ಸಕ್ಕತ್ತಾಗಿದೆ ನೋಡಿ. ನೋಡೋಣ. ಆಡೋಕ್ಕಾಗಲ್ಲ, ಆಡ ಐತೆ. ಹೇಗಿದೆ? ಆಡ್ಬೋದು ಅಂತ ಅನ್ಕೊಂಡು ಬಂದ್ವಿ, ಬಟ್ ಇಲ್ಲಿ ಆಡೋಕ್ಕಾಗಲ್ಲ. ನೋಡಿ ಇವರು ಶಾರ್ಟ್ಸ್ ಹಾಕೊಂಡು ಸ್ವಿಮ್ಮಿಂಗ್ ಸೂಟಲ್ಲಿ ಬಂದಿದ್ದಾರೆ. ಈ ಕಡೆ ನೋಡಿ, ಇಲ್ಲೊಬ್ಬ ಇವನು ಸ್ವಿಮ್ಮರ್, ದೊಡ್ಡ ಸ್ವಿಮ್ಮರ್ ಥರ ಬಂದಿದ್ದಾನೆ ಶಾರ್ಟ್ಸ್ ಹಾಕೊಂಡು. ಇಲ್ಲೊಬ್ರು ಸ್ವಿಮ್ಮರ್ ಬಂದಿದ್ದಾಳೆ ಶಾರ್ಟ್ಸ್ ಹಾಕೊಂಡು. ಬಟ್ ಈ ವಾಟರ್ ಫಾಲ್ಸಲ್ಲಿ ಆಡೋಕ್ಕಾಗಲ್ಲ, ಫುಲ್ ಡೀಪ್ ಇದೆ. ಇಬ್ರಿಗೂ ಸ್ವಿಮ್ಮಿಂಗ್ ಬರೋಲ್ಲ, ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಂಡಿದ್ದಾರೆ ಅಷ್ಟೇ. ಇವಾಗ ಆಟ ಆಡೋಕ್ಕಾಗಲ್ಲ ಅಂದ್ಕೊಂಡ್ವಿ. ಇಲ್ಲೊಂದು ಸ್ವಲ್ಪ ನೀರಿದೆ, ಮಂಡಿ ತನಕ ಆಟ ಆಡ್ಬೋದು, ಆರಾಮಾಗಿ ಆಟ ಆಡ್ಬೋದು. ಅಲ್ಲಿ ಇನ್ನೂ ಚೆನ್ನಾಗಿತ್ತು. ಸ್ವಲ್ಪ ಮುಂದೆ ಹೋಗ್ತಾ ಇದೆಯಾ ಮೇಲೆ. ಫಸ್ಟ್ ಇಲ್ಲೊಂದು ಫೋಟೋ ಶೂಟ್ ಮಾಡ್ಕೊಂಬಿಟ್ಟು ಹೋಗೋಣ. ಬನ್ನಿ, ಇಲ್ಲಿಂದ ವ್ಯೂ ಹೆಂಗೆ ಕಾಣುತ್ತೆ. ಕೋಟೆ ಸ್ವಿಮ್ ಮಾಡ್ಕೊಂಡು ಹೋಗಿ ಅಲ್ಲಿ ವಾಟರ್ ಫಾಲ್ಸ್ ಬಿಟ್ಟು ವಾಪಸ್ ಬರ್ತೀವಿ ನೋಡಿ. ನ್ಯೂಸ್ ರಿಪೋರ್ಟ್ ಏನಂದ್ರೆ, ಇವತ್ತು ನೀರಲ್ಲಿ ಮುಳುಗಿ ಒಬ್ಬ ಪ್ರಾಣ ಬಿಡ್ತಾ ಇದ್ದಾನೆ ನೋಡಿ. ಎಣ ನೋಡಿ, ಎಣ ತೋರಿಸಿದ್ನ ನಿಮ್ಗೆ ಹೆಂಗಿತ್ತು ಅಂತ. ಇಲ್ಲ ಏನ್ ಮಾಡಲ್ಲ, ನೀರಾಗು ಬರ್ರಿ. ಏನ್ ಮಾಡಲ್ಲ ಬರ್ರಿ. ಹೋಯ್ತದ ಆ ಕಡೆ ಹೋಯ್ತು ನೋಡಿ.
ಅಲ್ಲ ಸಿಟಿಯಿಂದ ಬಂದ್ಬಿಡ್ತೀರಾ ನೀವೆಲ್ಲರೂ, ಇಲ್ಲಿ ಎದುರಿಸ್ತೀರಾ ಎಲ್ಲರಿಗೂ ನೀರಾವು ಎಬ್ಬಾವು ಅನ್ಕೊಂಡು. ಹಾ ಯಾವ್ದೋ ಇದು ಯಾವ್ದೋ ಎರೆಹುಳ ನೋಡ್ಬಿಟ್ಟು ಹಿಂಗೆಲ್ಲ ಆಡ್ತಿರಲ್ರಿ ಬರೋ. ಈ ಒಂದು ಹಾವು ನೋಡಾದ್ಮೇಲೆ ನಮ್ ಲೊಡ್ಡೆ KGF ಫಸ್ಟ್ ಪಾರ್ಟ್ ಕ್ಲೈಮ್ಯಾಕ್ಸ್ ಸೀನ್ ನ ರೀಕ್ರಿಯೇಟ್ ಮಾಡ್ತೀನಿ. ಯಶ್ ಅವರು ನೀರಿಂದ ಎದ್ದು ಗರ್ಡನ್ ತಲೆ ಕಡಿಯೋ ತರ ನೀರಿಂದ ಎದ್ದು ವಾಟರ್ ಫಾಲ್ಸ್ ಗೆ ಗನ್ನಲ್ಲಿ ಶೂಟ್ ಮಾಡ್ತೀನಿ ಅಂತ ಒಂದು ಸೀನ್ ಮಾಡ್ದ. ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ, ನೀವೇ ನೋಡಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ತನಕ ನೆಕ್ಸ್ಟ್ ವಿಡಿಯೋ ತನಕ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.